ಕಳೆದ 12 ವರ್ಷಗಳಿಂದ ಭಾರತದ ರೂಪಾಯಿಯು ಯುಎಸ್ಎ ಡಾಲರ್ ಎದುರು ಕ್ಷೀಣಿಸಿದ್ದು ಈಗ ಯುದ್ಧ ಕಾರಣಕ್ಕೆ ಮತ್ತಷ್ಟು ತಳ ಕಂಡಿದೆ. ಭಾರತದ ರೂಪಾಯಿಯು ಅಮೆರಿಕ ಸಂಯುಕ್ತ ಸಂಸ್ಥಾನದ ಡಾಲರ್ ಎದುರು ಸಾರ್ವಕಾಲಿಕ ಕುಸಿತ ಕಂಡಿತ್ತು. $1ಗೆ 92ಕ್ಕೂ ಹೆಚ್ಚು ರೂಪಾಯಿ ಕೊಡಬೇಕಾದ ಪಾತಾಳವನ್ನ ದೇಶೀಯ ಹಣ ಕಂಡಿದೆ. ಯುದ್ಧ ಕಾರಣದಿಂದಾಗಿ ಕಚ್ಚಾ ತೈಲದ ಬೆಲೆಯು 12% ಏರಿಕೆ ಕಂಡಿದೆ. ಎಂದರೆ ಒಂದು ಬ್ಯಾರೆಲ್ ಬೆಲೆ ಈಗ $82. ಈ ಏರಿಕೆಯು ದುರ್ಬಲ ಹಣಗಳ ಮೇಲೆ ದುಷ್ಪರಿಣಾಮ ಬೀರಿದೆ. ಹಾಗಾಗಿ ಭಾರತದ ರೂಪಾಯಿ ಕೂಡ ಮತ್ತಷ್ಟು ಕುಸಿತ ಕಂಡಿದೆ ಎಂದು ಲೆಕ್ಕ ಹಾಕಲಾಗಿದೆ. ಡಾಲರ್ನೆದುರು ರೂಪಾಯಿ 0.9% ಕುಸಿತ ಕಂಡು $1ಗೆ 92.30 ಯಿಂದ 50ಕ್ಕೆ ಜಾರಿತ್ತು. ಇದು ರೂಪಾಯಿಯ ಚಾರಿತ್ರಿಕ ಬೀಳುಗೆಯಾಗಿದೆ. ಮುಖ್ಯವಾಗಿ ಇಂಧನ ಪೂರೈಕೆಯ ಮೇಲೆ ಯುದ್ಧದ ಕರಿನೆರಳು ಬಿದ್ದಿರುವುದು ರೂಪಾಯಿ ಮತ್ತಷ್ಟು ಜಾರಲು ಕಾರಣ ಎನ್ನಲಾಗಿದೆ. ಭಾರತದ ಜಿಡಿಪಿ ಕೂಡ ಅರ್ಧದಿಂದ 1% ಬಾಧಿಸಲ್ಪಡಲಿದೆ ಎಂದು ಆರ್ಥಿಕ ತಜ್ಞರು ಹೇಳಿದ್ದಾರೆ. ಭಾರತವು 80% ಕಚ್ಚಾ ತೈಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಯುದ್ಧ ಮತ್ತಷ್ಟು ದಟ್ಟವಾದ ಆಮದು ಕಠಿಣವಾಗಿ ದೇಶದ ಹಣಕಾಸು ಡೋಲಾಯಮಾನ ಆಗಬಹುದು.